ನಮಸ್ತೆ ಎಲ್ಲರಿಗೂ, ನಾನು ಪೂನಮ್ ಆರ್ಟಿಸ್ಟ್. ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನೊಂದು ಉಪ್ಪಿನಕಾಯಿ ಹಾಕಿದ್ದೇನೆ ನಿನ್ನೆ. ಸೊ ಅದನ್ನು ಫಾಸ್ಟಾಗಿ ಜಟ್ಪಟಾಗಿ ಇನ್ಸ್ಟಂಟ್ ಉಪ್ಪಿನಕಾಯಿ ಹೇಗೆ ಹಾಕುವುದು ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ಇದು ಮಾವಿನಕಾಯಿದು ಉಪ್ಪಿನಕಾಯಿ. ಇದು ಯಾರಿಗೆ ಬೇಕಾದರೂ ಹಾಕ್ಬೋದು, ಮತ್ತು ತುಂಬ ಈಸಿ, ಏನು ಜಾಸ್ತಿ ಖರ್ಚು ಕೂಡ ಇಲ್ಲ, ಮತ್ತು ಫಾಸ್ಟಾಗಿ ಡೈಲಿ ಯೂಸ್ಗೆ ಇದೆಲ್ಲ ತುಂಬ ಚೆನ್ನಾಗಿದೆ. ನಾನಿವಾಗ ನನ್ನ ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಗೆ ಹಾಕಿದ್ದೇನೆ ಅಂತ ನಿಮಗೆ ತೋರಿಸ್ತೇನೆ. ತುಂಬ ಪರಿಮಳ ಇದೆ, ಮತ್ತೆ ತಿನ್ಲಿಕ್ಕೆ ಕೂಡ ಖುಷಿ ಆಗ್ತದೆ. ನೋಡುವ ಹೇಗೆ ಹಾಕುದಂತ ಬನ್ನಿ. ಈ ಉಪ್ಪಿನಕಾಯಿ ಹಾಕಲಿಕ್ಕೆ ನಾನು 4 ಎಳತ್ತು ಮಾವಿನ ಹಣ್ಣನ್ನು ತಗೊಂಡು ಬಂದಿದ್ದೇನೆ. ಸ್ವಲ್ಪ ಹಣ್ಣಾದ ಥರ ಇದೆ, ಬಟ್ ಓಕೆ, ನನಗೆ ಡೈಲಿ ಯೂಸ್ಗೆಲ್ಲ. ಸೊ ಈ ಮಾವಿನ ಹಣ್ಣನ್ನು ನಾನು ಚೆನ್ನಾಗಿ ತೊಳೆದು ಇದರಲ್ಲಿದ್ದ ನೀರಿನ ಪಸೆ ಎಲ್ಲ ಚೆಂದ ಮಾಡಿ ತೆಗಿಬೇಕು. ಎಲ್ಲಿ ಕೂಡ ನೀರಿನ ಪಸೆ ಇರಬಾರ್ದು. ಕಟಿಂಗ್ ಬೋರ್ಡಲ್ಲಿ, ಪಾತ್ರೆಯಲ್ಲಿ, ಮತ್ತು ಚೂರಿಯಲ್ಲಿ, ಎಲ್ಲಿ ಕೂಡ. ಓಕೆ, ಹೀಗೆ ನಾನು ಚೆನ್ನಾಗಿ ನೀರಿನ ಪಸೆ ಎಲ್ಲ ತೆಗೆದಾದ್ಮೇಲೆ ಚಿಕ್ಕ ಚಿಕ್ಕ ತುಂಡುಗಳಾಗಿ ಇದನ್ನು ಕಟ್ ಮಾಡಿ ಇಡ್ತೇನೆ ಈ ಥರ. ಓಕೆ, ಇದೊಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ಓಕೆ, ಸೊ ಈಗ ಇದಕ್ಕೆ ಏನೆಲ್ಲ ಸಾಮಾನು ಬೇಕು ನೋಡಿ, ಅದನ್ನು ತೆಗಿತೇನೆ ನಾನು. ಒಂದು 20 ಘಾಟಿ ಮೆಣಸನ್ನು ತಗೊಂಡಿದ್ದೆ, ನನ್ನ ಹತ್ರ ಇದೇ ಇರೋದು, ಮತ್ತು ನನಗೆ ಇದೇ ಚೆನ್ನಾಗಿದೆ. ನಾನು ಮೊದಲೇ ಇದನ್ನು ಹುರಿದಿಟ್ಟಿದ್ದೆ. ಸೊ ಇದನ್ನು ಇವಾಗ ಪುನಃ ಹುರಿತೇನೆ ನೋಡಿ. ಇದಕ್ಕೆ ಒಂದು 20 ಮೆಣಸಿನಕಾಯಿ ತಗೊಂಡಿದ್ದೇನೆ, ಮತ್ತು ಇದು ಕರಿಬೇವು ಸೊಪ್ಪು ಸ್ವಲ್ಪ, ಅದು ಕೂಡ ತುಂಬ ಚೆನ್ನಾಗಿ ತೊಳೆದು ನೀರಿನ ಪಸೆ ತೆಗೆದಿದ್ದೇನೆ. ಒಂದು 2 ಸ್ಪೂನು ನಾನು ಜೀರಿಗೆ ಹಾಕಿದ್ದೇನೆ. 2-2.5 ಸ್ಪೂನ್ ಕೂಡ ಹಾಕ್ಬೋದು. ನಾನು 2 ಸ್ಪೂನ್ ಹಾಕಿದ್ದೇನೆ. ಒಂದು 2 ಸ್ಪೂನ್ ನಾನು ಸಾಸಿವೆ ಹಾಕ್ತಾ ಇದ್ದೇನೆ, 2 ಸ್ಪೂನ್ ಸಾಸಿವೆ, ಮತ್ತು ಒಂದು ಅರ್ಧ ಸ್ಪೂನ್ ನಾನು ಮೆಂತೆ ಹಾಕ್ತಾ ಇದ್ದೇನೆ, ಅರ್ಧ ಸ್ಪೂನ್ ಅಷ್ಟೇ ಸಾಕು. ಮಸಾಲಕ್ಕೆ ನಮಗೆ ಇಷ್ಟೇ ವಸ್ತುಗಳು ಸಾಕು. ಓಕೆ, ಈಗ ನಾವು ಅದನ್ನು ಚೆನ್ನಾಗಿ ಹುರಿಬೇಕು, ಫ್ರೈ ಮಾಡಬೇಕು. ಆಲ್ರೆಡಿ ನಾನು ಮೆಣಸು ಹಾಳಾಗ್ತದೆ ಅಂತ ಹುರಿದೇ ಇಡುವುದು, ಇಲ್ಲಾದರೆ ಅದರ ಒಳಗಡೆ ಹುಳ ಆಗ್ತದೆ, ನಮಗೆ ಗೊತ್ತೇ ಆಗೋದಿಲ್ಲ. ಸೊ ಅದಕ್ಕೆ ನಾನು ಹುರಿದಿಟ್ಟದ್ದು. ಬಟ್ ಪುನಃ ನಾನು ಇನ್ನೊಮ್ಮೆ ಹುರಿತಾ ಇದ್ದೇನೆ. ಅಲ್ಲಿ ಹುರಿಯುವಾಗ ನಾನು ಅದಕ್ಕೆ ಈ ಕರಿಬೇವು ಸೊಪ್ಪು ಕೂಡ ಹಾಕ್ತೇನೆ. ಎರಡನ್ನು ಒಟ್ಟಿಗೆ ಚೆಂದ ಮಾಡಿ ಫ್ರೈ ಮಾಡ್ತೇನೆ. ಫ್ರೈ ಮಾಡುವಾಗ ನಾನು ಏನು ಮಾಡ್ತೇನೆ, ನನ್ನ ಸೀಸರಲ್ಲಿ ಇದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ತೇನೆ. ಯಾಕಂದರೆ ನನಗೆ ಅದನ್ನು ಮಸಾಲ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಅಂತ. ಸೊ ಈ ಥರ ನಾನು ಚಿಕ್ಕ ಚಿಕ್ಕ ತುಂಡು ಮಾಡ್ತೇನೆ. ಇಲ್ಲಾಂದರೆ ಫುಲ್ ದೊಡ್ಡ ಹಾಕಿದೆ ಅದು ಮಿಕ್ಸಿಗೆಲ್ಲ ಸುತ್ತುತ್ತಾ ಇರುತ್ತೆ. ಸೊ ಅದಕ್ಕಾಗಿ ನೋಡಿ, ಈ ಥರ ನಾನು ಇದನ್ನು ಫ್ರೈ ಮಾಡಿ ಇಟ್ಟೆ. ಓಕೆ, ಎರಡನ್ನು ಒಳ್ಳೆ ಫ್ರೈ ಮಾಡಿದೆ. ಹೀಗೆ ಇಟ್ಟರೆ ನಿಮ್ಮ ಉಪ್ಪಿನಕಾಯಿ ಏನು ಹಾಳಾಗಲ್ಲ, ಎಷ್ಟು ದಿನ ಸಹ ಇಡ್ಬೋದು ಏರ್ಟೈಟ್ ಜಾರಲ್ಲಿ ಹಾಕಿ. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗಲ್ಲ, ಯಾವ ಡಬ್ಬದಲ್ಲಿ ಕೂಡ ಹಾಕ್ಬೋದು. ಈಗ ಇದರ ಉಳಿದ ಮಸಾಲವನ್ನು ನಾನು ಫ್ರೈ ಮಾಡ್ತೇನೆ. ಅದು ಚಟಪಟ ಆಗುವವರೆಗೆ ಸ್ವಲ್ಪ ಹುರಿಬೇಕು. ಯಾಕಂದರೆ ಫ್ರೈಯಿಂಗ್ ಪ್ಯಾನ್ ಆಲ್ರೆಡಿ ಬಿಸಿ ಇದೆ, ಬೇಗ ಇದು ಫ್ರೈ ಆಗುತ್ತೆ ನೋಡಿ. ಪಟ ಆಯಿತು, ಒಂದೇ ನಿಮಿಷದಲ್ಲಿ ಆಗ್ತದೆ ಅದು. ಇದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಒಳ್ಳೆ ಪೌಡರ್ ಮಾಡಿ ಇಡಬೇಕು ನೋಡಿ. ಹೀಗೆ ಇದೆ ನೋಡಿ, ಈ ಥರ ಇದನ್ನು ಒಳ್ಳೆ ಪೌಡರ್ ಮಾಡಿ ಇಡಬೇಕು. ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕಲಿಕ್ಕೆ ನಾವು ಎಣ್ಣೆ ತಗೊಳ್ತೇವೆ. ಸ್ವಲ್ಪ ಎಷ್ಟು ಎಣ್ಣೆ ಬೇಕು ನೋಡಿ, ನಿಮಗೆ 1 ಕಪ್ ಸಹ ತಗೊಳ್ಬೋದು, ಅರ್ಧ ಕಪ್ ಸಹ ತಗೊಳ್ಳಿ. ನಾನು ಅರ್ಧ ಕಪ್ಪು ಸಾಸಿವೆ ಎಣ್ಣೆಯನ್ನು ತಗೊಂಡಿದ್ದೇನೆ. ತೆಂಗಿನ ಎಣ್ಣೆ ಕೂಡ ತಗೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ 2 ಚಿಕ್ಕ ಚಿಕ್ಕ ಸ್ಪೂನಲ್ಲಿ ನಾನು ನನ್ನ ಡೈಲಿ ಹಾಕುವ ಸ್ಪೂನಲ್ಲಿ 2 ಸ್ಪೂನು ಸಾಸಿವೆ ಮತ್ತು 2 ಸ್ಪೂನು ಜೀರಿಗೆ ಪುನಃ ಹಾಕ್ತೇನೆ ಒಗ್ಗರಣೆಗೆ. ಚಿಕ್ಕ ಚಿಕ್ಕ ಸ್ಪೂನ್, ಇದು ಜಾಸ್ತಿ ಹಾಕಿಲ್ಲ, ತುಂಬ ಪರಿಮಳ ಬರ್ತದೆ ನೋಡಿ. ಈ ಥರ ಉಪ್ಪಿನಕಾಯಿ ಹಾಕಿ ನೋಡಿ ನೀವು, ಎಷ್ಟು ಈಸಿ ನೋಡಿ ಇದು. ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ಅದಕ್ಕೇ ಹಾಕಿದೆ, ಒಂದು 7-8 ಬೆಳ್ಳುಳ್ಳಿ, ಅದನ್ನು ಚೆನ್ನಾಗಿ ಜಜ್ಜಿ ಹಾಕಿ, ಅದು ಕೂಡ ಒಳ್ಳೆ ಫ್ರೈ ಆಗಲಿ ಇದರಲ್ಲೇ. ಇದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಪುನಃ, ಮತ್ತು ಅದನ್ನು ಅಲ್ಲೇ ತಣ್ಣಗಾಗಲಿಕ್ಕೆ ಬಿಡಿ. ಓಕೆ, ಅಲ್ಲೇ ಇರಲಿ ಅದು ಒಗ್ಗರಣೆ. ಈಗ ನಾವು ಮಸಾಲೆ ಮತ್ತು ಉಪ್ಪಿನಕಾಯಿಯದ್ದು ತುಂಡು ಮಾಡಿದ ಅದು ಮಾವಿನಕಾಯಿ ಇದೆ ಅಲ್ಲ, ಅದನ್ನು ಮಸಾಲ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಇವಾಗ ಇದು ಮಸಾಲ ನೋಡಿ, ಒಳ್ಳೆ ಗ್ರೈಂಡ್ ಮಾಡಿ ತಂದಿದ್ದೇನೆ ನಾನು. ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಇದು ನಂದು ಪಾತ್ರೆ ಸ್ವಲ್ಪ ಚಿಕ್ಕಾಯಿತು ಅಂತ ಕಾಣಿಸ್ತದೆ ನನಗೆ, ಯಾಕಂದರೆ ಅದು ಮಿಕ್ಸ್ ಮಾಡಬೇಕಲ್ಲ, ಅದಕ್ಕೆ
2 ದೊಡ್ಡ ಟೇಬಲ್ ಸ್ಪೂನಲ್ಲಿ ಉಪ್ಪು ಹಾಕ್ತೇನೆ ನಾನು. ಉಪ್ಪು ಇಂಪಾರ್ಟೆಂಟ್ ಅಲ್ಲ ಉಪ್ಪಿನಕಾಯಿಗೆ. ಸೊ ಸ್ವಲ್ಪ ಉಪ್ಪು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕಿ. ನಾನು 2 ಹಾಕಿ ಇನ್ನೂ ಸ್ವಲ್ಪ ಹಾಕಿದ್ದೇನೆ, ಸಾಕು ಇಷ್ಟು, ಯಾಕಂದರೆ ಅಷ್ಟೇನು ಇದಿಲ್ಲ. ಈಗ ಅದಕ್ಕೆ ನಾನು ಸ್ವಲ್ಪ ಒಂದು ಚಿಕ್ಕ 1/2 ಟೀ ಸ್ಪೂನ್ ಹಿಂಗೆ ಹಾಕ್ತೇನೆ. ಇದು ತುಂಬ ಘಮ ಘಮ ಅನ್ನಿಸ್ತದೆ. ಓಕೆ, ಹಿಂಗೆ ಹಾಕ್ತೇನೆ ಇದಕ್ಕೆ. ಮತ್ತು ಈಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ, ಚೆಂದ ಮಿಕ್ಸ್ ಆಗಬೇಕು. ಓಕೆ, ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ನಾನು ನನ್ನ ಉಪ್ಪಿನಕಾಯನ್ನು ಇವಾಗ ಅದೇ ಪಾತ್ರೆಗೆ ಹಾಕುವನ ಅಂತ ಭಾವಿಸ್ತದೆ ನನಗೆ. ಯಾಕೆ ಗೊತ್ತುಂಟ, ನನಗೆ ಇದರಲ್ಲಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಇದು ಚಿಕ್ಕದಿದಲ್ಲ. ನಾನು ಮಣ್ಣಿನ ಪಾತ್ರೆಯಲ್ಲಿ ಇಡುವ 24 hours ಅಂತ ಭಾವಿಸಿದೆ, ಆದರೆ ಆಗಲಿಲ್ಲ. ನಾನು ಈಗ ಒಗ್ಗರಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ನೋಡ್ತೇನೆ, ಬಟ್ ನಾನು ಅದೇ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ತೇನೆ. ಟ್ರೈ ಮಾಡಿದ್ದೆ ಇದರಲ್ಲೇ ಹಾಕಿ ಮಿಕ್ಸ್ ಮಾಡಲಿಕ್ಕೆ, ಬಟ್ ನನಗೆ ಅದು ಏನು ತುಂಬ ಆಯಿತು ನೋಡಿ. ನಾನು ಇದಕ್ಕೇನೆ ಟ್ರಾನ್ಸ್ಫರ್ ಮಾಡಿದೆ ಎಲ್ಲ. ಇದರಲ್ಲಿ ಒಳ್ಳೆಯದಾಗ್ತದೆ ಮಿಕ್ಸ್ ಮಾಡಲಿಕ್ಕೆ, ಯಾಕಂದರೆ ಒಂದು ದಿನ ಇಡಬೇಕದು 24 hours. ಆವಾಗ ಅದರಲ್ಲಿ ಉಪ್ಪು ನೀರು ಎಲ್ಲ ಬಿಟ್ಟು ಒಳ್ಳೆ ಮಿಕ್ಸ್ ಆಗಿ ಅದಕ್ಕೆ ತಾಗುತ್ತೆ ಒಳ್ಳೆ. ಸೊ ನಾನು ಇವಾಗ ಇದನ್ನು ಒಂದು ದಿನ ಇಡ್ತೇನೆ ಹಾಗೆಯೇ. ಓಕೆ, ಇನ್ನು ನಾಳೆ ನೋಡುವ ಓಕೆ ಹೇಗೆ ಆಗುತ್ತೆ ಅಂತ. ನೋಡಿ ಇವತ್ತು ಹೇಗೆ ಆಗಿದೆ ನೋಡಿ ನನ್ನ ಉಪ್ಪಿನಕಾಯಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡಿ, ಮತ್ತು ಎಷ್ಟು ಒಳ್ಳೆ ಪರಿಮಳ ಬರ್ತದೆ ಅಂದರೆ ನಿಮಗೆ ಒಂಥರ ತುಂಬ ಖುಷಿ ಆಗ್ತದೆ. ಅಯ್ಯೋ ಇಷ್ಟು ಒಳ್ಳೆ ಮಾಡಿ ಹಾಕಿದ್ದೇನೆ ನಾನು ಉಪ್ಪಿನಕಾಯಿ ಅಂತ. ನೋಡಿ ನಾನು ಇವಾಗ ಈ ಜಾರಲ್ಲಿ ತುಂಬಿಸ್ತೇನೆ. ಇದು ಏರ್ ಟೈಟ್ ಜಾರ್ ನಂದು, ಗ್ಲಾಸ್ ಇದ್ದು, ಅದರಲ್ಲಿ ಹಾಕಿ ಇಡ್ತೇನೆ ನಾನು. ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಹೊರಗಡೆ ಕೂಡ ಇಡ್ಬೋದು, ಏನಾಗಲ್ಲ. ತುಂಬ ಈಸಿ ಇದೆ, ಯಾರು ಕೂಡ ಹಾಕ್ಬೋದು ಈ ಉಪ್ಪಿನಕಾಯಿ. ಮತ್ತು ತಿನ್ನಲಿಕ್ಕೆ ಕೂಡ ತುಂಬ ಪರಿಮಳ ಇರ್ತದೆ. ಸೊ ನೋಡಿ ನನ್ನ ಉಪ್ಪಿನಕಾಯಿ ಹೇಗಿದೆ ಅಂತ ನೀವು ಸಹ ಟ್ರೈ ಮಾಡಿ. ಹೀಗೇನೆ ಹಾಕಲಿಕ್ಕೆ, ಯಾರಿಗೂ ಉಪ್ಪಿನಕಾಯಿ ಹಾಕಲಿಕ್ಕೆ ಬರಲ್ಲ ಅಂತ ಇಲ್ಲ ಈ ಥರ ಮಾಡಿದರೆ. ಸೊ ಉಪ್ಪಿನಕಾಯಿ ಹಾಕಿ ಡೈಲಿ ಯೂಸ್ ಮಾಡಿ ನಿಮಗೆ ಬೇಕಾದರೆ. ಹೀಗೆ ಏರ್ ಟೈಟಿನ ಒಂದು ಗ್ಲಾಸಲ್ಲಿ ಹಾಕಿ ಇಟ್ಟರೆ ಇದೆಲ್ಲ ಏನು ಹಾಳಾಗಲ್ಲ. ನಿಮಗೆ ಒಂದು ವೇಳೆ ಇಂಥ ಬಾಕ್ಸ್ ಇಂಥ ಭರಣಿ ಎಲ್ಲಿಯಾದರೂ ಸಿಗಿಲ್ಲ ಅಂದರೆ ನಿಮಗೆ ಏನು ಮಾಡಿ ಗೊತ್ತುಂಟ, ನೀವು ಯಾವುದೇ ಒಂದು ಬಾಟ್ಲಲ್ಲಿ ಹಾಕಿ, ಪ್ಲಾಸ್ಟಿಕ್ ಕೂಡ ಆಗ್ತದೆ, ಗ್ಲಾಸಿದ್ದು ಕೂಡ ಆಗ್ತದೆ, ಅದರಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಇಡಿ. ಓಕೆ, ಹೊರಗಡೆ ಇಡುವುದಾದರೆ ಈ ಥರ ಇಡಿ, ಬಟ್ ಡೈಲಿ ಯೂಸ್ ಮಾಡುವಾಗ ಅದು ಖಾಲಿ ಆಗುತ್ತೆ. ಸ್ವಲ್ಪ ಸ್ವಲ್ಪ ತಿನ್ನಿ. ಉಪ್ಪಿನಕಾಯಿ BP ಇದ್ದವರು ಜಾಸ್ತಿ ತಿನ್ನಬಾರ್ದು ಆಯಿತಾ. ಅದು ಕೂಡ ಒಂದು ಹೇಳ್ತಾ ಇದ್ದೇನೆ, ಯಾಕಂದರೆ ಅದರಲ್ಲಿ ಉಪ್ಪಿನ ಅಂಶ ಇದೆಲ್ಲ. ನೋಡಿ ಇದು ನನ್ನ ಉಪ್ಪಿನಕಾಯಿ. ಓಕೆ, ಹೇಗಿದೆ, ಚೆನ್ನಾಗಿದೆ ಅಲ್ಲ? ನನ್ನ ಉಪ್ಪಿನಕಾಯಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಉಪ್ಪಿನಕಾಯಿ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಇಂಥದೇ ಒಳ್ಳೆ ಒಳ್ಳೆ ನಿಮಗೆ ವಿಡಿಯೋ ಹಾಕ್ತೇನೆ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು ಎಲ್ಲರಿಗೂ.